ರಮೇಶ್ ಜಾರಕಿಹೊಳಿಗೆ ಕಡಿಮೆಯೇ ಆಗ್ತಿಲ್ಲ ಸವದಿ ಮೇಲಿನ ಸಿಟ್ಟು. ನನ್ನ ಸವದಿ ನಡುವೆ ನಡೀತಿರೋದು ಮುಸುಕಿನ ಗುದ್ದಾಟವಲ್ಲ ಅಂದಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಕಡಿಮೆಯೇ ಆಗ್ತಿಲ್ಲ ಸವದಿ ಮೇಲಿನ ಸಿಟ್ಟು. ನನ್ನ ಸವದಿ ನಡುವೆ ನಡೀತಿರೋದು ಮುಸುಕಿನ ಗುದ್ದಾಟವಲ್ಲ, ನಮ್ಮ ನಡುವೆ ಇರೋದು ಓಪನ್ ಫೈಟ್ ಅಂತ ಹೇಳ್ಕೊಂಡಿದ್ದಾರೆ. ಬಹಿರಂಗ ಸಮರವಂತೆ. ಬಿಜೆಪಿ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಸವದಿ ಬಗ್ಗೆ ಮಾತನಾಡಿದರೆ ಹೊರಗಿನವರು ಅಂತಾರೆ, ಅದರಿಂದ ಹಿತೈಷಿಗಳು ಮಾತನಾಡಬಾರದು ಎಂದಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಮಾತನಾಡಲ್ಲ ಅಂತ ರಮೇಶ್ ಜಾರಕಿಹೊಳಿಯವರು ಈಗ ಹೇಳಿರುವಂಥದ್ದು. ಚುನಾವಣೆ ವೇಳೆ ಲಕ್ಷ್ಮಣ ಸವದಿ ಬಂಡವಾಳ ಬಿಚ್ಚಿಡ್ತೇನೆ ಎಂದ ಸಾಹುಕಾರ್ ಲಕ್ಷ್ಮಣ ಸವದಿ ಮತ್ತೆ ಬಿಜೆಪಿಗೆ ಬರುವ ಅಗತ್ಯ ಇಲ್ಲ, ನಮ್ಮಲ್ಲೇ ಘಟಾನುಘಟಿ ನಾಯಕರುಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಇವರಿಬ್ಬರ ನಡುವಿನ ಫೈಟ್ ಏನಿದೆ ನೋಡಿ, ನನಗಂತೂ ಮೊದಲೇ ಸವದಿ ಅವಶ್ಯಕತೆ ಇಲ್ಲ ಎಂದ ಗೋಕಾಕ್ ಹುಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಈ ಒಂದು ಫೈಟ್ ಮುಂದುವರಿತಾನೇ ಇದೆ. ಮುಸುಕಿನ ಗುದ್ದಾಟ ಅಲ್ಲ, ಇದು ಓಪನ್ ಫೈಟ್, ಬಹಿರಂಗ ಸಮರ ಅಂತ ಹೇಳ್ಕೊಂಡಿದ್ದಾರೆ. ಈಗ ನನ್ನ ಸವದಿ ನಡುವೆ ನಡೀತಿರೋದು ಮುಸುಕಿನ ಗುದ್ದಾಟವಲ್ಲ. ಬಿಜೆಪಿ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸವದಿ ಬಗ್ಗೆ ಮಾತನಾಡಿದ್ರೆ ಹೊರಗಿನವರು ಅಂತಾರೆ, ಅದರಿಂದ ಹಿತೈಷಿಗಳು ಮಾತನಾಡಬಾರ್ದು ಅಂತ ಎಂದಿದ್ದಾರೆ. ಹಿಂಗಾಗಿ ಸುಮ್ಮನಿದ್ದೀನಿ, ಹಿಂಗಾಗಿ ಇದ್ರ ಬಗ್ಗೆ ಮಾತನಾಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಈಗ ಹೇಳಿರುವಂಥದ್ದು. ಚುನಾವಣೆ ವೇಳೆ ಲಕ್ಷ್ಮಣ ಸವದಿ ಬಂಡವಾಳ ಬಿಚ್ಚಿಡ್ತೇನೆ ಅಂತಂದಿದ್ರಲ್ಲ ಸಾಹುಕಾರ್, ಲಕ್ಷ್ಮಣ ಸವದಿ ಮತ್ತೆ ಬಿಜೆಪಿಗೆ ಬರುವಂತಹ ಅಗತ್ಯವಿಲ್ಲ, ನಮ್ಮಲ್ಲೇ ಘಟಾನುಘಟಿಗಳಿದ್ದಾರೆ, ನನಗಂತೂ ಅವರ ಅಗತ್ಯ ಇಲ್ಲವೇ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಫೈಟ್ ಮುಂದುವರಿತಾನೆ ಇದೆ. ಇದೇನು ಮುಸುಕಿನ ಗುದ್ದಾಟ ಅಲ್ಲ, ಓಪನ್ ಆಗೇ ಇದ್ದೇವೆ, ಓಪನ್ ಆಗೇ ಫೈಟ್ ಮಾಡ್ತೀವಿ, ನಮ್ದು ಬಹಿರಂಗ ಸಮರ ಅಂತ ತಾವೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಡಿಮೆಯೇ ಆಗ್ತಿಲ್ಲ ಅಂತ ಅನ್ಸುತ್ತೆ ಇವರಿಬ್ಬರ ಮಧ್ಯದ ಒಂದು ಗುದ್ದಾಟ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂತೆ ಅವರ ಸಿಟ್ಟು ಕೂಡ ಕಡಿಮೆ ಆಗ್ತಿಲ್ಲ ಅಂತ ಕಾಣ್ತಿದೆ. ನಮ್ಮ ಹಿತೈಷಿಗಳು ಅತ್ತಿನಿಯಲ್ಲಿ ನನ್ನ ಮಾತಾಡೋ ನಿರ್ಬಂಧ ಮಾಡಿದ್ದಾರೆ. ನನಗೆ ನೀವು ಮಾತಾಡೋದು ನಾವು ಮಾತಾಡೋದು ನಿಮ್ಮ ಪರವಾಗಿ ಅಂತಾರೆ, ಅದಕ್ಕೆ ನಾನು ಮಾತಾಡೋಂಗಿಲ್ಲ. ಆದರೆ ಒಂದು ಯಾಕಪ್ಪ ಒಂದು ಪದೇ ಯಾಕಂದರೆ ಇಲ್ಲಿ ಅತ್ತಿನಿಯಲ್ಲಿ ಮಾತಾಡ್ರೆ ಹೊರಗಿನ ಮಾತಾಡೋದು ಬಿಟ್ಟಿದ್ದಾನೆ. ಯಾಕೆ ಬರೀ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡ್ಬಿಟ್ಟಿದ್ದೇವೆ. ನೋಡಿ, ಹಿಪ್ಪರಿಗೆ ಒಂದು ಸ್ಥಳೀಯ ಶಾಸಕರು ಬೇಜವಾಬ್ದಾರಿ ಸ್ಟೇಟ್ಮೆಂಟಿಂದ ರೈತರಿಗೆ ಭಾಳ ಅನಾಹುತ ಆಗಿದೆ. ಅದು ಇರ್ಬೋದು, ಅವ್ರು ಹೇಳಿದ್ದು, ಅವರು ಬುದ್ಧಿವಂತರು ಸೀನಿಯರ್ ಶಾಸಕರು, ಅವ್ರು ಹೇಳಿದ್ರಲ್ಲಿ ಅರ್ಥ ಇರ್ಬೋದು. ಆದರೆ ಅವತ್ತಿನ ಸಂದರ್ಭ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನು ಹೇಳಬೇಕಾಯ್ತು, ಆಯಿತು ನಾವು ಅತಿ ಶೀಘ್ರದಲ್ಲಿ ನೀರು ಪೋಲಾಗತ್ತೈತೆ, ಅದು ಸರಿಪಡಿಸಿ ನಾವು ಟೆಂಪೋ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಷ್ಟೇ ಖರ್ಚಾಗಲಿ ಮಾಡ್ತಾ ಅನ್ಬೇಕಾಯ್ತು. 300 ಕೋಟಿ ಖರ್ಚಾಗಬೇಕು, ಅದು ಕೊಟ್ಟಿದೆ ಹಾರಿಕೆ ಅಂತ ಮಾತಾಡಿ ಮತ್ತು ರೈತರಿಗೆ ಆತಂಕ ಒಡ್ಡಿ ಬಂದದಕ್ಕೆ ಭಾಳ ಖೇದದೆ. ಅದೇ ಶ್ರೀಮಂತ್ ಪಾಟೀಲ್ ಹೋಗಿ ಎಷ್ಟು ಚೆನ್ನಾಗಿ ಅವ್ರಿಗೆ ಉತ್ತರ ಹೇಳಿ ಬಂದ್ರೆ, ಅದಕ್ಕೆ ಅವರು ಅದನ್ನು ರಿಪೀಟ್ ಮಾಡಿದ್ರೆ ಶ್ರೀಮಂತ್ ಪಾಟೀಲ್ ಅವ್ರು ಹೋಗಿ ಅವ್ರು ಏನಿದೆ ಟೆಕ್ನಿಕಲ್ ಹೇಳಿ ಬಂದಾರೆ, ಅದನ್ನು ಪೋಲ್ ಆಗಬೇಕು. ಮೊನ್ನೆ ಅಸೆಂಬ್ಲಿ ಸಹಿತ ತೇಜಸ್ವಿ ಸಿದ್ದು ಸೌದಿ ಇರ್ಬೋದು, ಈ ಭಾಗದ ಎಲ್ಲ ಶಾಸಕರು ಭಾಳಷ್ಟು ಮಾತಾಡೋದ್ರ ಅವಾಗ ಸೌದಿಯವರು ಇದ್ರಲ್ಲಿ ಗೊತ್ತಿಲ್ಲ ನನಗೆ, ಆಮೇಲೆ ಬಂದ್ರೆ ಕಾಣ್ತದೆ, ನಾನು ಟಿ ವಿ ನೋಡಿದೆ. ಆಮೇಲೆ ಡಿ ಕೆ ಶಿವಕುಮಾರ್ ಇರಲಿಲ್ಲ. ಹೀಗಾಗಿ ನೀರಾವರಿ ಬಗ್ಗೆ ಚರ್ಚೆಗೆ ಆದಷ್ಟು ಶೀಘ್ರದಲ್ಲಿ ರಾಜಕೀಯ ಬರ್ಸೋದು ಬೇಡ, ಅದು ಶೀಘ್ರ ರಿಪೇರಿ ಆಗಿ ರೈತರಿಗೆ ನೀರು ಮತ್ತು ಯಾಕಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡೋದು, ಆದಷ್ಟು ಬೇಗ ಮತ್ತು ನೀರು ಸಂಗ್ರಹ ಆಗುವಂಗೆ ವ್ಯವಸ್ಥೆ ಸರ್ಕಾರ ಮಾಡಬೇಕಂತ ಆಗ್ರಹ ಮಾಡ್ತೀನಿ. ಈಗ ನಮ್ಮ ಹಿತೈಷಿಗಳು ಅತ್ತಿನಿಯಲ್ಲಿ ನನ್ನ ಮಾತಾಡೋ ನಿರ್ಬಂಧ ಮಾಡಿದ್ದಾರೆ ನನಗೆ.